ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪರ ವಿರೋಧವಾಗಿ ರೈತರ ಜಟಾಪಟಿ ನಡೀತಾ ಇದೆ. ಈಗ ಭೈರಮಂಗಲದಲ್ಲಿ ಯೋಜನೆಯ ಪರ ವಿರುದ್ಧ ಪ್ರತಿಭಟನೆ ನಡೆದಿದೆ. ರೈತರ ಮಧ್ಯೆ ಜಟಾಪಟಿ ಆಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಹರಸಾಹಸ ಪಟ್ಟಿದ್ದಾರೆ. ರೈತರ ಮಧ್ಯೆ ಜಟಾಪಟಿ ನಡೆದಿರೋದು ಬಿಡದಿ ಟೌನ್ಶಿಪ್ ವಿಚಾರವಾಗಿ. ಯೋಜನೆಯ ವಿರುದ್ಧ 15ಕ್ಕೂ ಹೆಚ್ಚು ಜಿಲ್ಲೆಗಳ ರೈತರಿಂದ ಪ್ರತಿಭಟನಾ ರ್ಯಾಲಿ ನಡೆಯಿತು. ಮತ್ತೊಂದು ಕಡೆ ಯೋಜನೆಯ ಪರವಾಗಿರುವಂತಹ ರೈತರು ಇಬ್ರು ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಎರಡೂ ಕಡೆ ರೈತರನ್ನ ಸಮಾಧಾನಪಡಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಪೊಲೀಸರು. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ರ್ಯಾಲಿಗೆ ಪೊಲೀಸರು ಅಡ್ಡಿಪಡಿಸಿದಂತಹ ವಿಚಾರಕ್ಕೆ ಟ್ರ್ಯಾಕ್ಟರ್ಗಳ ಮೂಲಕ ರೈತರು ಪ್ರತಿಭಟನೆಗೆ ಅಂತ ಬಂದರು. ಅವರ ಮೇಲೆ ಪೊಲೀಸರು ದರ್ಪ ತೋರಿದ್ದಾರೆ. ಇದು ನಿರಂಕುಶತೆಯ ಪರಮಾವಧಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಬಿಡದಿ ರೈತರಿಗೆ ಮರಣ ಶಾಸನ ಬರೆಯಲು ರಾಜ್ಯ ಸರ್ಕಾರ ಹೊರಟಿದೆ. ಲಾಠಿಗಳಿಂದ ಹೋರಾಟವನ್ನ ಹತ್ತಿಕ್ತೇವೆ ಅನ್ನೋದು ಕೇವಲ ಭ್ರಮೆ ಮಾತ್ರ. ಪೊಲೀಸರ ವರ್ತನೆ ಉಗ್ರವಾಗಿ ಖಂಡಿಸ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ ಕುಮಾರಸ್ವಾಮಿ. ಬಿಡದಿ ರೈತರಿಗೆ ಮರಣ ಶಾಸನ ಬರೆಯಲು ಹೊರಟಿರುವ ರಾಜ್ಯ ಸರ್ಕಾರ ತನಗೆ ಕೃಷಿಗಿಂತ ರಿಯಲ್ ಎಸ್ಟೇಟ್ ಮುಖ್ಯ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಟ್ರ್ಯಾಕ್ಟರ್ಗಳ ಮೂಲಕ ಪ್ರತಿಭಟನೆ ನಡೆಸಲು ಬಂದ ಅನ್ನದಾತರ ಮೇಲೆ ಪೊಲೀಸರು ದರ್ಪ ತೋರಿಸಿರೋದು ನಿರಂಕುಶತೆಯ ಪರಮಾವಧಿ. ಪೊಲೀಸರ ವರ್ತನೆಯನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ. ಲಾಠಿಗಳಿಂದ ಹೋರಾಟವನ್ನ ಹತ್ತಿಕ್ತೇವೆ ಅನ್ನೋದು ಕೇವಲ ಭ್ರಮೆಯಷ್ಟೇ ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.